ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿಬು. ಇವತ್ತಿನ ಈ ವಿಡಿಯೋ ನಾವು ಮನೆಯನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾನು ಗುದ್ಲಿ ಪೂಜೆಗೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೆ. ನೀವು ಮನೆ ಕಟ್ಟಿಸ್ಬೇಕು ಅಂತ ಹೇಳಿದರೆ ಬಿಫೋರ್ ಏನೆಲ್ಲ ನೀವು ತಯಾರಿಯನ್ನು ಮಾಡ್ಕೊಂಡಿರಬೇಕಾಗತ್ತೆ ಅಂತ. ಸುಮಾರು ಜನರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಸಿಟಿಯಲ್ಲಿರೋಂಥ ನಮ್ಮಂಥ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸಿಟಿಯಲ್ಲಿರೋರಿಗೂ ಕೂಡ ಮಾಹಿತಿ ಸ್ವಲ್ಪ ಕಡಿಮೆ ಇರುತ್ತೆ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಯಾರಾದರೂ ನನ್ನ ವ್ಯೂವರ್ಸ್ ಮನೆ ಕಟ್ಟಿಸ್ಬೇಕು ಅಂತಿದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದಲ್ಲ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಬಟ್ ಇದು 8 ದಿನದ ಹಿಂದಿನ ವಿಡಿಯೋ ಆಗಿರುತ್ತೆ. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಟೈಮ್ ಸಿಕ್ಕಿರಲಿಲ್ಲ. ಎಲ್ರಿಗೂ ಗೊತ್ತಿದೆ ಮನೆ ಕಟ್ಟಿಸ್ಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಅಂಥವ್ರಿಗೆ, ಅದರಲ್ಲೂ ವರ್ಕ್ ಮಾಡ್ತಾ ಹೊರಗೆ ಹೋಗಿ ಬಂದುಬಿಟ್ಟು ಮನೆ ಕಡೆನೂ ನೋಡಿಕೊಂಡು ವರ್ಕ್ ಮಾಡೋರಿಗೆ ಸ್ವಲ್ಪ ಕಷ್ಟನೇ ಆಗ್ತಿರತ್ತೆ. ಅದೆಲ್ಲರೂ ಕೂಡ ಫೇಸ್ ಮಾಡಿರ್ತೀರ. ಹಾಗೆಯೇ ನನಗೂ ಕೂಡ ಆಗಿರುವಂಥದ್ದು. ಸೊ ನಾನಿಲ್ಲಿ ಗುದ್ಲಿ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ, ಇವಾಗ ಶ್ರಾವಣ ಮಾಸ ಇದೆ ಅಲ್ವಾ, ಗುದ್ಲಿ ಪೂಜೆನ ಇವಾಗಲೇ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು ಅಂತ ನಾವು ಸ್ವಾಮಿಯರನ್ನು ಕೇಳಿರುವಂಥದ್ದು. ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿಸ್ಲಿ, ಏನೇ ಒಂದು ಕೇಳಲಿ, ಸ್ವಾಮಿಯರ ಸಲಹೆ ಮೇರೆಗೆ ನಾವು ಯಾವುದೇನಾದರೂ ಮಾಡುವಂಥದ್ದು. ನಿಮ್ಗೆಲ್ರಿಗೂ ಗೊತ್ತಿದೆ, ಅದನ್ನು ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಸಾಮಾನ್ಯವಾಗಿ ಯಾವ ರೀತಿ ಪೂಜೆಗೆ ರೆಡಿ ಮಾಡ್ಕೊಳ್ತೀವಲ್ವ ಅದೇ ರೀತಿಯೇ ರೆಡಿ ಮಾಡ್ಕೊಳ್ಳೋದು. ಅಲ್ಲಿ 2 ಕಳಶಗಳನ್ನು ಹೂಡಿಬಿಟ್ಟು ಪೂಜೆಯನ್ನು ಮಾಡೋದ್ರಿಂದ ಸ್ವಲ್ಪ ಕಳಸಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸನ್ನು ಹೊಸದಾಗಿ ತೊಗೊಳ್ಬೇಕು ಅಂತ. ಆರತಿ ಸಟ್ಟು, ಸಮ್ಮೇವು ಇವನ್ನೆಲ್ಲ ನಾರ್ಮಲಾಗಿ ಪೂಜೆಗೆ ಏನೆಲ್ಲ ಬೇಕಾಗಿರುತ್ತಲ್ಲ ಅವನ್ನೆಲ್ಲ ತಗೊಳ್ಳೋದ್ರ ಜೊತೆಗೆ 2 ಹೊಸ ಒಂದು ತಾಮ್ರದ್ದು ಮತ್ತು ಸ್ಟೀಲಿಂದು 2 ಚರಿಗೆಯನ್ನು ತೊಗೊಳ್ಬೇಕು. ಅದನ್ನು ನಾವಲ್ಲಿ ಕಳಶವನ್ನು ಹೂಡ್ತಾರೆ ಜಾಗದಲ್ಲಿ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಅದಕ್ಕೆ ಕಳಸಕ್ಕೆ ಏನೆಲ್ಲ ಬೇಕಲ್ವ, ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಒಂದು ಟುವೆಲ್ ಆಗಿರ್ಬೋದು, ಹಾಗೆ ಅಕ್ಕಿ ಆಗಿರ್ಬೋದು, ಉಡಿ ಅಕ್ಕಿ ಆಗಿರ್ಬೋದು, ಕಂಕಣ ಆಗಿರ್ಬೋದು, ಇನ್ನು ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕಲ್ವ ಅದನ್ನೆಲ್ಲ ತಗೊಳ್ಳೋದು. ಅದ್ರ ಜೊತೆಗೆ ನಾವು ನಮ್ಮ ಒಂದು ಸೈಟಲ್ಲೇ ಬೋರನ್ನು ಹೊಡೆಸಿದ್ವಿ. ಈಗಾಗಲೇ ಹಿಂದೆ ನಾವು ಬೋರನ್ನು ತೆಗೆಸಿದ್ದಾಗಿತ್ತು. ಇವಾಗ ನಾವು ಮೋಟ್ರನ್ನು ಕೂಡ ಇಳಿಸಿರುವಂಥದ್ದು. ಆ ಮೋಟ್ರನ್ನ ಇಳಿಸ್ಬಿಟ್ಟು ಇವಾಗ ನೀರನ್ನು ಕೂಡ ಹೊರಗೆ ತೆಗಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಗಂಗೆ ಪೂಜೆಯನ್ನು ಕೂಡ ಮಾಡಬೇಕು ಅಂತ, ಇದೇ ಸಮಯದಲ್ಲೇ ಮಾಡಿಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಒಂದು ಗಂಗೆ ಪೂಜೆಗೋಸ್ಕರ ಸೀರೆ ಮತ್ತು ಉಡಿ ಅಕ್ಕಿನೂ ಕೂಡ ಸಪ್ರೇಟಾಗಿ ಗಂಗೆ ಪೂಜೆಗೂ ರೆಡಿ ಮಾಡಿಟ್ಕೊಂಡಿರುವಂಥದ್ದು. ಗಂಗೆ ಪೂಜೆ ಮಾಡುವಂಥದ್ದು ಅಂತಂದರೆ ಎಲ್ರಿಗೂ ಗೊತ್ತಿದೆ, ಮುತ್ತೈದೆಯರಿಗೆ 5 ಜನರಿಗೆ ಉಡಿಯನ್ನು ತುಂಬಬೇಕು. ಗಂಗಾ ಮಾತೆಗೆ ಸಪ್ರೇಟ್ ಆದಂಥ ಉಡಿಯನ್ನು ಮಾಡಬೇಕು. ಅದ್ರ ಜೊತೆಗೆ 5 ಥರದ ಅಡಿಗೆಯನ್ನು ಮಾಡಬೇಕು ಅಂತ ನಮ್ಮ ಸೈಡ್ ಮಾಡ್ತಾರೆ. ಬಟ್ಟು ಎಲ್ಲ ಕಡೆನೂ ಆ ಥರ ಮಾಡ್ತಾರೆ ಅಂತಲ್ಲ, ಅವರವ್ರಿಗೆ ಯಾವ ಥರ ಅನುಕೂಲನೋ ಆ ಥರ ಮಾಡ್ತಾರೆ. ಬಟ್ ನಮಗೆ ನನ್ನ ತಾಯಿ ಅಂದರೆ ನಮ್ಮಮ್ಮ ಹೇಳಿದರು 5 ಥರದ ಅಡುಗೆಯನ್ನು ಮಾಡು ಅಂತ ಹೇಳಿಬಿಟ್ಟು. ಸೊ ನಾನು ಆ ಥರನೇ ಮಾಡಿರುವಂಥದ್ದು. ಗಂಗಾ ಮಾತೆ ಸಂತೃಪ್ತಳಾದ್ಲು ಅಂತ ಹೇಳಿದರೆ ಎಲ್ಲ ಕೆಲಸನೂ ಕೂಡ ಸಲೀಸಾಗಿ ನಡೆಯುತ್ತೆ ಅನ್ನುವಂಥ ನಂಬಿಕೆ. ಸೊ ಹಾಗಾಗಿ ಗಂಗಾ ಮಾತೆಗೆ ನಾವು ತುಂಬಿದ ಉಡಿಯಕ್ಕಿಯನ್ನು ಮಾಡಿಬಿಟ್ಟು ಅದ್ರ ಜೊತೆಗೆ ತುಂಬಿದ ಒಂದು ಎಡೆಯನ್ನು ಮಾಡುವಂಥದ್ದು. 5 ಥರದ ಅಡುಗೆಯನ್ನು ಮಾಡಿರುವಂಥದ್ದು. ಯಾವುದಾದ್ರೂ ಆಗಿರ್ಬೋದು, ಅಂದರೆ ಒಗ್ಗರಣೆ ಆಗಿರ್ಬೋದು, ಅಥವಾ ಮೊಸರು ಬುತ್ತಿ ಅಂತ ಕಟ್ತೀವಲ್ವ ಅದು ಆಗಿರ್ಬೋದು. ಇನ್ನು ಸ್ವೀಟು ನಾನು ಹೋಳಿಗೆ ಮತ್ತು ಕರಿಗಡುಬು ಅಂತ ಹೇಳ್ತೀವಲ್ವ, ಸೊ ಅದು 2 ಕೂಡ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ, ಹಾಗೆ ಮೊಸರನ್ನ ಮಾಡಿದ್ದೆ. ನೆಕ್ಸ್ಟು ಅಕ್ಕಿ ಪಾಯಸ ಅಂತ ಮಾಡ್ತೀವಿ ನಾವು, ಅಕ್ಕಿ ಪಾಯಸನೂ ಕೂಡ ಮಾಡಿದ್ದೆ. ಈ ಥರ ಎಲ್ಲ ಅಡುಗೆನೂ ಮಾಡಿಕೊಂಡು ಬೇಗನೆ 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದೆ. ಅದೆಲ್ಲದನ್ನು ಕೂಡ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಏಕೆಂದರೆ ತುಂಬ ಅವಸರ ಇರುತ್ತೆ. ಶೂಟ್ ಮಾಡ್ತಾ ನಾವೇನಾದರೂ ಅಡುಗೆ ಮಾಡ್ತಾಯಿದ್ರೆ ತುಂಬ ಲೇಟ್ ಆಗುತ್ತೆ, ನಿಮಗೆಲ್ರಿಗೂ ಗೊತ್ತಿದೆ. ನಮಗೆ ಸ್ವಾಮಿಯವ್ರು ಹೇಳಿದರು ಬೆಳಗ್ಗೆ 6 ಗಂಟೆಗೆ ಮುಹೂರ್ತ ಇದೆ ಅಂತ, 6 ಗಂಟೆ ಅಷ್ಟೊತ್ತಿಗೆಲ್ಲ ನಿಮಗೆ ಪೂಜೆ ಮಾಡಬೇಕು ಅಂತ, ಅಂದರೆ ಗುದ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು. ಆ ಸಮಯಕ್ಕೆ ಒಳ್ಳೆ ಟೈಮಿಂಗ್ ಇದೆ. ಸೊ ಆ ಸಮಯದಲ್ಲಿ ಮಾಡಿದರೆ ಅಮೃತಗಳಿಗೆ ಇದೆ, ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದರು. ಸೊ ನಾವು ಸ್ವಲ್ಪ ಎದ್ಬಿಟ್ಟು ಒಂದಿನ ಅಲ್ವಾ, ನಮಗೋಸ್ಕರ ನಮ್ಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಕರೆಕ್ಟಾದಂಥ ಟೈಮಿಗೆ ಕರೆಕ್ಟಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಲ್ವಾ. ಸೊ ಅದಕ್ಕೋಸ್ಕರ ಅಷ್ಟು ಬೇಗನೆ ಎಲ್ಲ ರೆಡಿ ಮಾಡಿಕೊಂಡು ಹೋಗಿರುವಂಥದ್ದು. ನಮ್ಮಮ್ಮ ಕೂಡ ಬಂದಿದ್ದರು, ನಮ್ಮ ಬ್ರದರ್ ಕೂಡ ಬಂದಿದ್ದರು, ಇನ್ನು ನಮ್ಮ ಮನೆಯವರ ಅಣ್ಣ ಮಾವ ಅಂತ ಹೇಳ್ತೀವಲ್ವ, ಸೊ ಅವರು ಕೂಡ ಬಂದಿದ್ದರು. ಇನ್ನು ಬೇರೆಯವ್ರನ್ನೆಲ್ಲ ನಾನು ಜಾಸ್ತಿ ಕರೆಯೋಕ್ಕೆ ಹೋಗಿರಲಿಲ್ಲ, ಏಕೆಂದರೆ 6 ಗಂಟೆ ಅಷ್ಟೊತ್ತಿಗೆ ಯಾರು ತಾನೇ ಬರ್ತಾರೆ. ಅವ್ರಿಗೆಲ್ರಿಗೂ ಕೂಡ ರೆಡಿಯಾಗಿ ಬನ್ನಿ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಇನ್ನು ರಿಲೇಟಿವ್ಸ್ಗೆ ಅವ್ರಿಗಿವ್ರಿಗೂ ಯಾರಿಗೂ ಕೂಡ ನಾನು ಹೇಳಿರಲಿಲ್ಲ, ಏಕೆಂದರೆ ಇದೇನು ದೊಡ್ಡ ಫಂಕ್ಷನ್ ಅಲ್ವಾ, ಸಿಂಪಲ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ ಎಲ್ಲ ಪೂಜೆ ಆದಮೇಲೆ 8 ಗಂಟೆ ಅಷ್ಟೊತ್ತಿಗೆ ಅಲ್ಲೇ ಅಕ್ಕಪಕ್ಕದ ಮನೆಯವರನ್ನು ಕರೆದ್ಬಿಟ್ಟು ಉಡಿಯನ್ನು ತುಂಬಿ ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರನ್ನು ಕಳಿಸ್ಕೊಟ್ಟೆ ಅಂತ ಹೇಳ್ಬೋದು.
ಇಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ದೇವರನ್ನು ಕೂರಿಸಿರುವಂಥದ್ದು ಅಂದರೆ ಕಳಸವನ್ನು ಹೂಡಿಬಿಟ್ಟು ಪೂಜೆಯನ್ನು ಮಾಡಿರುವಂಥದ್ದು ನಮ್ಮ ಸ್ವಾಮಿಯರು ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಹಾಗೆಯೇ ನಾವು ಬೋರ್ ಪೂಜೆಯನ್ನು ಕೂಡ ಮಾಡಿದ್ವಿ. ಅದ್ರ ಜೊತೆಗೆ ಅಲ್ಲೇ ಒಂದು ಈಶಾನ್ಯ ಮೂಲೆಗೆ ಯಾವಾಗಲೂ ಪೂಜೆ ಮಾಡ್ತಾರೆ. ಸೊ ಈಶಾನ್ಯ ಮೂಲೆಗೇ ಪೂಜೆ ಮಾಡಿಸ್ಬೇಕು ಕೂಡ. ನಾವೇ ಮಾಡಬೇಕು ಅಂತ ಅಂದ್ರೂ ಆಯಿತು, ಸ್ವಾಮಿಯವ್ರನ್ನ ಕರೆದು ಮಾಡಿಸಿದ್ರೆ ಅವರೇ ಹೇಳ್ತಾರೆ. ಅವಸರದಲ್ಲಿ ನಾವೇ ಮನೆಯವರೇ ಮಾಡ್ತೀವಿ ಅಂತ ಅಂದರೆ ಒಂದು ತಾಮ್ರದ ಚರಿಗೆಯಲ್ಲಿ ಕಳಸವನ್ನು ತುಂಬಿಟ್ಟಿಟ್ಬಿಟ್ಟು ಅದು ಈಶಾನ್ಯ ಮೂಲೆಗೆ, ನಾವು ಅದನ್ನು ದೇವರ ಮೂಲೆ ಅಂತ ಕರಿತೀವಿ. ಸೊ ಆ ಮೂಲೆಗೆ ನೀವು ಅಲ್ಲೇ ಒಂದು ಪ್ಲೇಸನ್ನು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು 4 ಇಟ್ಟಂಗಿ ಆದರೂ ಇಡ್ಬೋದು ಅಥವಾ ಒಂದು ಕಲ್ಲನ್ನಾದರೂ ಕೂಡ ಇಡ್ಬೋದು. ಅದನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಬೇಕು. ಸೊ ಆ ಥರ ಪೂಜೆ ನೀವೇ ಮಾಡೋದಾದರೆ. ಇನ್ನು ಸ್ವಾಮಿಯರನ್ನು ಕರೆಸ್ಬಿಟ್ಟು ಮಾಡ್ತೀನಿ ಅಂತಂದರೆ ಅವರೇ ಅದನ್ನೆಲ್ಲ ಕೂಡ ಮಾಡಿಸ್ತಾರೆ. ನಮಗೂ ಕೂಡ ಅಷ್ಟೇ, ನಮಗೆ ನಮ್ಮ ಮನೆಯವರಿಗೆ ಇಬ್ಬರಿಗೂ ಕೂರಿಸ್ಬಿಟ್ಟು ನಮ್ಮನ್ನು ಆ ಕಳಸದ ಮುಂದೆ ಕೂರಿಸ್ಬಿಟ್ಟು ನಮಗೆ ಸ್ವಲ್ಪ ಮಂತ್ರ ಎಲ್ಲವನ್ನು ಹೇಳಿಬಿಟ್ಟು ಪೂಜೆಯನ್ನು ಮಾಡಿದರು. ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು, ತುಂಬ ಖುಷಿಯಾಗತ್ತೆ. ಹಾಗೆ ಬೋರಲ್ಲೂ ಕೂಡ ಅಷ್ಟೇ, ನೀರನ್ನು ಕೂಡ ಎತ್ತಿದ್ವಿ, ಉಡಿಯನ್ನು ತುಂಬಿಟ್ಟು ಎಡೆಯನ್ನು ಹಿಡಿದ್ಬಿಟ್ಟು ಮಂಗಳಾರತಿ ಮಾಡಿ ಬೋರನ್ನು ಕೂಡ ನಾವು ಆನ್ ಮಾಡಿದ್ವಿ. ಅದ್ರ ಜೊತೆಗೆ ಗುದ್ಲಿ ಪೂಜೆಯೂ ಕೂಡ ತುಂಬ ಚೆನ್ನಾಗಾಯಿತು. ಸೊ ಗುದ್ಲಿ ಪೂಜೆಯೂ ಕೂಡ ಅಷ್ಟೇ ಅಲ್ಲೇ ನಮ್ಮ ಮನೆಯವರು ಮತ್ತು ನಮ್ಮ ಬ್ರದರ್, ನಮ್ಮ ಮಾವ, ನನ್ನ ಮಗ, ನನ್ನ ಮಗಳು, ಸ್ವಾಮಿಯವ್ರ ಕಡೆಯಿಂದನೂ ಕೂಡ ಗುದ್ಲಿ ಪೂಜೆಯನ್ನು ಮಾಡಿಸಿದ್ವಿ. ಅದಾದಮೇಲೆ ಅಲ್ಲೇ ನೀವು ನೋಡ್ಬೋದು ಪೂಜೆ ಮಾಡ್ತಾ ಇರುವಂಥ ಪಕ್ಕದಲ್ಲಿ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡಿದ್ದೀವಿ. ಅದೇ ಕಲ್ಲನ್ನೇ ನಾವು ಗುದ್ಲಿ ಪೂಜೆ ಮಾಡಿದ್ವಲ್ವ, ಅಂದರೆ ಗುದ್ಲಿಯನ್ನು ಅಗ್ದಿರುವಂಥ ಜಾಗದಲ್ಲಿ ಅದೇ ಕಲ್ಲನ್ನು ನಾವು ನೆಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿರುವಂಥದ್ದು. ಅಂದರೆ ಎಲ್ಲರೂ ಕೂಡ 3 ಅಥವಾ 5 ಗುದ್ಲಿಯನ್ನು ಹಾಕಿಬಿಟ್ಟು ತೆಗೆದ್ಮೇಲೆ ಆ ಒಂದು ಭೂಮಿ ತಾಯಿಗೆ ಒಳಗಡೆ ಎಲ್ಲವೂ ಕೂಡ ಪಂಚಾಮೃತವನ್ನು ಹಾಕಿಬಿಟ್ಟು ಮತ್ತು ಅರಿಶಿನ, ಕುಂಕುಮ, ವಿಭೂತಿಯನ್ನು ಹಾಕಿ, ಹೂವನ್ನು ಹಾಕಿ ಮಂಗಳಾರತಿಯನ್ನು ಮಾಡಿಬಿಟ್ಟು ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಪಕ್ಕಕ್ಕೆ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡಿದ್ದೀವಲ್ವ. ಸೊ ಅದೇ ಕಲ್ಲನ್ನು ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಆ ಕಲ್ಲನ್ನು ಮುಂದೆ ನಾವು ನಮ್ಮ ಪಾಯದಲ್ಲಿ ಹಾಕಬೇಕು ಅಂತ. ನೀವು ಇಟ್ಟಂಗಿ ಇಟ್ಟು ಪೂಜೆ ಮಾಡಿದ್ರಿ ಅಂತಂದರೆ ಆ ಇಟ್ಟಂಗಿಯನ್ನೇ ನೀವು ನಿಮ್ಮ ಪಾಯಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾವು ಈ ಕಲ್ಲನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಮುಂದೆ ನಾವು ಪಾಯವನ್ನು ಅಗದ್ಬಿಟ್ಟು ಎಲ್ಲ ಪಾಯವನ್ನು ಹಾಕ್ತಾ ಇರ್ತೀವಲ್ವ, ಸೊ ಆವಾಗ ಅದನ್ನು ಯೂಸ್ ಮಾಡ್ಕೋಬೇಕು. ಥರ ನಾವು ಬೇಗನೆ ಗುದ್ಲಿ ಪೂಜೆಯನ್ನು ಮುಗಿಸಿರುವಂಥದ್ದು. ಹಾಗೆ ಇನ್ನೊಂದು ನಿಮಗೆ ನಾನು ಹೇಳೋದು ಮರೆತೆ, ಈ ಗುದ್ಲಿ ಪೂಜೆಗೆ ಯೂಸ್ ಮಾಡ್ಕೊಂಡಿರುವಂಥ ಇಟ್ಟಂಗಿ ಆಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಯಾವುದಾದ್ರೂ ಒಂದು ಪಾಯದಲ್ಲಿ ಅದನ್ನು ಹಾಕಲೇಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ.
ಇದ್ರ ಜೊತೆಗೆ ಗುದ್ಲಿ ಪೂಜೆಗೋಸ್ಕರ ಒಂದು ಸಲಿಕೆ ಮತ್ತು ಗುದ್ಲಿಯನ್ನು ತಂದುಬಿಟ್ಟು ಹೊಸ ಒಂದು ಗುದ್ಲಿ ಸಲಿಕೆಯಿಂದನೇ ನೀವು ಗುದ್ಲಿ ಪೂಜೆಯನ್ನು ಮಾಡಿದ್ರಿ ಅಂತಂದರೆ ಅದನ್ನೇ ನೀವು ಮತ್ತೆ ಕೆಲಸಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರಲ್ವ ಗೌಂಡಿಗಳಿಗೆ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿಕ್ಕೆ ಕೊಡ್ಬೋದು. ಸೊ ಆ ಥರ ಮಾಡಬೇಕು. ಆ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ಕೋಬೇಕು. ನಾವು ಈ ಥರನೇ ಮಾಡಿರುವಂಥದ್ದು. ಇದ್ರ ಜೊತೆಗೆ ಇವಾಗ ಗುದ್ಲಿ ಪೂಜೆ ಮಾಡಾದ್ರೂ ನೀವು ಬಿಳಿ ಸಾಸಿವೆಯನ್ನು ಹಾಕ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಬೇಕಾದರೂ ನೀವು ಬಿಳಿ ಸಾಸಿವೆಯನ್ನು ನಿಮ್ಮ ಒಂದು ಸೈಡ್ ಸಂಪೂರ್ಣವಾಗಿ ಹಾಕಿಬಿಡಿ. ಹಾಕೋದ್ರಿಂದನೂ ಕೂಡ ಬೇಗ ನಿಮ್ಮ ಕೆಲಸ, ನೀವು ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ನೀವು ಅಂದ್ಕೊಂಡಿರುವಂಥ ಟೈಮ್ಗೆ ಕಟ್ಟಿ ಮುಗಿಸ್ತೀರಾ ಅಂತ. ಸೊ ಅದಕ್ಕೋಸ್ಕರ ಇನ್ನು ಈಗಾಗಲೇ ಹಿಂದೆಯೇ ಕೂಡ ನಮ್ಮ ಒಂದು ಮನೆ ದೇವರಿಗೆ ಹೋಗಿ ಬಂದುಬಿಟ್ಟು ಬಿಳಿ ಸಾಸಿವೆಯನ್ನು ಸಂಪೂರ್ಣವಾಗಿ ಹಾಕಿದ್ದೆ. ಆ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ದಿನ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ನಾನು ಸ್ವಾಮಿಯರು ಬರೋಕ್ಕಿಂತ ಮುಂಚೆನೇ ಗಂಜಲವನ್ನು ತಂದುಬಿಟ್ಟು ಸಂಪೂರ್ಣವಾಗಿ ಸೈಟ್ ಸಂಪೂರ್ಣವಾಗಿ ಸಿಂಪಡಿಸಿದೆ. ಆಮೇಲೆ ನಾನು ನನ್ನ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಸ್ವಾಮಿಯರು ಬರೋದಕ್ಕಿಂತ ಮುಂಚೆನೇ ನಾನು ಒಂದು ನಮ್ಮ ಸೈಟನ್ನು ಶುದ್ಧೀಕರಣ ಮಾಡಿಕೊಂಡಿದ್ದೆ. ಸೊ ಆ ಥರನೂ ನೀವು ಕೂಡ ಮಾಡ್ಕೊಳ್ಳಿ. ಇದನ್ನು ಹಿಂದಿನಿಂದನೂ ಕೂಡ ಮಾಡ್ತಾಯಿದ್ರು. ಅಂದರೆ ಆಕಳ ಗಂಜಲವನ್ನು ತಂದುಬಿಟ್ಟು ಸಂಪೂರ್ಣವಾಗಿ ಸೈಟ್ ಸಂಪೂರ್ಣವಾಗಿ ಹಾಕಿಬಿಟ್ಟು ತದನಂತರ ಮಾಡ್ತಾಯಿದ್ರು. ಸೊ ಇವಾಗ ಅದೆಲ್ಲ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬಟ್ ಆದರೆ ನಮ್ಮ ಸಂಪ್ರದಾಯಗಳು ಯಾವತ್ತೂ ಕೂಡ ಸುಳ್ಳಾಗಲ್ಲ. ಅವೆಲ್ಲವೂ ಕೂಡ ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಅದನ್ನೆಲ್ಲದೂ ಕೂಡ ಯಾರೆಲ್ಲ ನಂಬ್ತೀರಾ ಅವರು ಇದನ್ನು ಮಾಡಲೇಬೇಕು. ನಾನಂತೂ ನಂಬ್ತೀನಿ. ಯಾಕೆ ಅಂತಂದರೆ ಶುದ್ಧೀಕರಣಕ್ಕೆ ಆ ಗಂಜಲಕ್ಕೆ ಅಷ್ಟೊಂದು ಪವರ್ಫುಲ್ ಇದೆ. ಯಾವುದೇ ಥರದ ಅಲ್ಲಿ ಕೆಟ್ಟ ಒಂದು ಎನರ್ಜಿ ಇತ್ತು ಅಂದರೂ ಕೂಡ ಅದೆಲ್ಲ ಹೋಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಆಕಳ ಗೋಮಂತ್ರ ಅಂತ ಹೇಳ್ತೀವಿ, ಅದನ್ನು ಆಕಳ ಗಂಜಲ ಅಂತ ಹೇಳ್ತೀವಲ್ವ, ಅದನ್ನು ಶೇಖರಣೆ ಮಾಡಿಟ್ಕೊಂಡು ಒಂದು ಅರ್ಧ ಲೀಟ್ರ್ ಅಥವಾ 1 ಲೀಟ್ರಷ್ಟು ತೊಗೊಂಡು ಬಂದುಬಿಟ್ಟು ಸಂಪೂರ್ಣವಾಗಿ ನಿಮ್ಮ ಒಂದು ಸೈಟ್ ಸಂಪೂರ್ಣವಾಗಿ ಸಿಂಪಡಿಸಿ ಅದಾದಮೇಲೆ ನೀವು ಗುದ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಇದನ್ನು ನಾವು ಕೂಡ ಅನುಕರಣೆ ಮಾಡಿರುವಂಥದ್ದು. ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಅದನ್ನೇ ನಿಮಗೆ ಇಲ್ಲೆಲ್ಲ ಹೇಳ್ತಾ ಇದ್ದೀನಿ. ಅಂದರೆ ಇವಾಗ ಮಾಡಿರೋದನ್ನೇ ಹೇಳ್ತಾ ಇರುವಂಥದ್ದು. ಇದೇ ಥರದ ವೀಡಿಯೋಗಳು ನಾವೇನೆಲ್ಲ ಮಾಡ್ತೀವಿ, ನಮ್ಮ ಮನೆಯನ್ನು ಕಟ್ಟಿಸುವಾಗ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಅದೆಲ್ಲದನ್ನು ಕೂಡ ನಾನು ನಿಮ್ಮ ಹತ್ರ ಮುಂದೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾರಿಗಾದರೂ ಮನೆ ಕಟ್ಟಿಸೋರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅದೇ ದಿನವೇ ಮತ್ತೆ ಸಂಜೆ ಸಮಯದಲ್ಲಿ ಮತ್ತೊಂದು ಪೂಜೆಯನ್ನು ಕೂಡ ನಮ್ಮ ಮನೇಲಿ ಇಟ್ಕೊಂಡಿದ್ವಿ ಅಂತ ಹೇಳ್ಬೋದು. ಯಾವ ಪೂಜೆ ಅಂತ ಹೇಳಿದರೆ, ಪ್ರತಿ ವರ್ಷವೂ ಕೂಡ ನಾನು ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸ್ತಾ ಇರ್ತೀನಿ, ಬ್ರಾಹ್ಮಣರನ್ನ ಕರೆಸ್ಬಿಟ್ಟು. ಸೊ ಆ ಪೂಜೆಯನ್ನು ಕೂಡ ಇದೇ ದಿನವೇ ನಾವು ಇಟ್ಕೊಂಡ್ಬಿಟ್ವಿ. ಅಂದರೆ ಎಲ್ಲರಿಗೂ ಕೂಡ ಹೇಗೂ ಶಾಪನ್ನು ಕ್ಲೋಸ್ ಮಾಡಿದ್ವಿ ಆವತ್ತಿನ ದಿನ. ಸೊ ಹಾಗೆಯೇ ಶ್ರಾವಣ ಮಾಸ ಇದೆ. ನೆಕ್ಸ್ಟು ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಈ ಪೂಜೆನ ಅವತ್ತಿನ ದಿನವೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಆ ದಿನವೇ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಬ್ರಾಹ್ಮಣರನ್ನು ಕರೆಸ್ಬಿಟ್ಟು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡಿಬಿಟ್ಟು ಅವತ್ತಿನ ದಿನವೇ ಸತ್ಯನಾರಾಯಣನ ಒಂದು ಆಶೀರ್ವಾದವನ್ನು ಕೂಡ ತೊಗೊಂಡ್ವಿ ಅಂತ ಹೇಳ್ಬೋದು. ಸೊ ಈ ಥರ ಇತ್ತು ನೋಡಿ ನಮ್ಮದು ಗುದ್ಲಿ ಪೂಜೆ ಮಾಡಿರುವಂಥದ್ದು. ಸೊ ಗುದ್ಲಿ ಪೂಜೆ ಮಾಡಿದ ದಿನವೇ ಸತ್ಯನಾರಾಯಣ ಪೂಜೆ ಮಾಡಬೇಕಾ ಅಂತ ಕಮೆಂಟ್ ಮಾಡಬೇಡಿ. ಖಂಡಿತ ಹಾಗೇನೂ ಇಲ್ಲ. ನಾವು ಪ್ರತಿ ಒಂದು ಶ್ರಾವಣದಲ್ಲೂ ಕೂಡ ಈ ಪೂಜೆಯನ್ನು ಮಾಡಿಸ್ತಾ ಇರ್ತೀವಿ. ಅದೇ ಥರ ಈ ವರ್ಷವೂ ಕೂಡ ಸತ್ಯನಾರಾಯಣ ಪೂಜೆಯನ್ನು ಈ ದಿನ ಮಾಡಿಸಿರುವಂಥದ್ದು. ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರನೇ ಈ ಎಲ್ಲ ವಿಷಯನೂ ಕೂಡ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟೇ ಈ ವಿಡಿಯೋ ಮಾಡಿರುವಂಥದ್ದು. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಯಾವುದಾದ್ರೂ ಮನೆ ಕಟ್ಟಬೇಕು ಅಂತಿದ್ದರೆ ಅಥವಾ ಗುದ್ಲಿ ಪೂಜೆ ಮಾಡುವಾಗ ಅಥವಾ ಯಾವುದೇ ಥರದ ಒಂದಿಷ್ಟು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನಂಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.